ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಖಂಡಿಸುವುದನ್ನು ನಿಲ್ಲಿಸಿ. ಇನ್ನೊಬ್ಬರನ್ನ ಖಂಡಿಸೋದನ್ನು ನಿಲ್ಲಿಸಿ. ಓಕೆ, ದೂರೋ ಅಂತ ಕೆಟ್ಟ ಗುಣದ ಬಗ್ಗೆ ಈ ಹಿಂದೆ ನಾವು ಆಲ್ರೆಡಿ ಚರ್ಚಿಸಿದ್ದೀವಿ ತುಂಬ ಸಲ. ದೂರೋದ್ರಿಂದ, ದೂಷಿಸೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬಹಳಷ್ಟು ಸಲ ನಾವು ಪ್ರೀತಿಸ್ತಾ ಇದ್ರೂ ಕೂಡ, ಪ್ರೀತಿಸೋರ್ನು ಕೂಡ ನಾವು ಖಂಡಿಸೋ ಅಂಥ ಅಭ್ಯಾಸವನ್ನು ಸುಲಭವಾಗಿ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಖಂಡಿಸೋದು ಆ್ಯಕ್ಚುಲಿ ಬಹಳ ಈಸಿ ಆಗಿರೋ ಕೆಲಸ. ಅದಕ್ಕೆ ನಾವು ಮಾಡಿಬಿಡ್ತೀವಿ. ನಾವು ಬೇರೆಯವರು ತಿನ್ನೋದನ್ನು, ಮಾತಾಡೋದನ್ನು, ನಡೆಯೋದನ್ನು, ಕೂರೋದನ್ನು, ಅವರ ಬಣ್ಣನ, ಅವರ ಎತ್ತರನ, ಅವರ ಗಾತ್ರನ ಎಲ್ಲವನ್ನ ಕೂಡ ನಾವು ಖಂಡಿಸ್ತಾನೇ ಬರ್ತೀವಿ. ಅತ್ಯಂತ ಚಿಕ್ಕ ವಿಷಯಗಳಲ್ಲೂ ಕೂಡ ದೋಷವನ್ನು ನಾವು ಹುಡುಕ್ತಾ ಬರ್ತೀವಿ. ಆ ದೋಷದ ಮೇಲೇ ನಮ್ಮ ಗಮನವನ್ನು ಹರಿಸ್ತಾ ಬರ್ತೀವಿ. ಈ ಗಮನ ಕೊಟ್ಟು 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 ಇದೇ ನಮ್ಮಲ್ಲಿ ಬೆಳೀತಾ ಹೋಗುತ್ತೆ. ಅವರ ಗಾತ್ರದಲ್ಲಿ ವ್ಯತ್ಯಾಸ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಅವರ ಎತ್ತರದಲ್ಲಿ ವ್ಯತ್ಯಾಸ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಅವರ ಬಣ್ಣದಲ್ಲಿ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಅವರಲ್ಲಿ ಯಾವ ವ್ಯತ್ಯಾಸ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬರೀ ಇದನ್ನೇ ಗಮನಿಸಿ 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 ನಮ್ಮ ಮನಸ್ಥಿತಿಯಲ್ಲಿ, ನಮ್ಮ ಗುಣದಲ್ಲಿ ವ್ಯತ್ಯಾಸ ಅಂತೂ ಖಂಡಿತ ಆಗುತ್ತೆ. ಆ ವ್ಯತ್ಯಾಸನೇ ನಮ್ಮಲ್ಲೂ ಕೂಡ ದೋಷ ಸ್ಟಾರ್ಟ್ ಆಗುತ್ತೆ, ನಮ್ಮಲ್ಲೂ ದೋಷ ಶುರುವಾಗ್ಬಿಡುತ್ತೆ. ಒಂದು ಸಣ್ಣ ದೋಷದ ಬಗ್ಗೆ ಗಮನಿಸ್ತಾ ಹೋದರೆ ಅದು ದೊಡ್ಡ ಸಮಸ್ಯೆಯಾಗಿ ಕಾಣುತ್ತೆ. ಎದುರುಗಡೆ ಇರೋ ವ್ಯಕ್ತಿಯನ್ನು ಒಪ್ಕೊಳ್ಳೋಕೆ ಆಗೋದೇ ಇಲ್ಲ, ಪ್ರಪಂಚನೇ ಸರಿ ಇಲ್ಲ ಅನಿಸೋ ಅಷ್ಟು ಮಟ್ಟಿಗೆ ನಾವು ಹೋಗ್ಬಿಡ್ತೀವಿ. ನಮ್ಮ ಮನಸ್ಸಲ್ಲಿ ನಾವು ಇದನ್ನು ಬೆಳೆಸ್ತಾ ಹೋದರೆ ಆ್ಯಂಡ್ ನಮ್ಮ ದೋಷಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಕೂಡ ನಮ್ಮಂತನೇ ಇರಬೇಕು, ನಮ್ಮ ಥರನೇ ವರ್ತಿಸ್ಬೇಕು, ನಮ್ಮ ಥರನೇ ಯೋಚನೆ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ಬಿಟ್ರೆ ಆ್ಯಕ್ಚುಲಿ ಪ್ರಪಂಚ ಎಷ್ಟು ಬೋರ್ ಆಗಿರುತ್ತೆ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಸೇಮ್ ಇದ್ಬಿಟ್ರೆ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಂತೋಷವಾಗಿ ಬದುಕೋಕೆ, ಹೆಚ್ಚು ಶಾಂತಿಯಾಗಿರೋದಕ್ಕೆ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ನಾವು ವೈವಿಧ್ಯತೆಯನ್ನು ಹೊಂದಿರಬೇಕು, ವಿಭಿನ್ನತೆಯೂ ಇರಬೇಕು. ಸಂಬಂಧಗಳು, ಸಮುದಾಯಗಳು, ದೇಶಗಳಲ್ಲಿ ಶ್ರೇಷ್ಠವಾಗಿರೋದನ್ನು ಗಮನಿಸಬೇಕು. ನಾವು ಬೇಡವಾಗಿರೋದನ್ನು ಗಮನಿಸೋದ್ರ ಬದಲು ಅದರಲ್ಲಿರುವಂತಹ ಶ್ರೇಷ್ಠವಾಗಿರೋದನ್ನು ಗಮನಿಸಬೇಕು. ಅದನ್ನು ನಮ್ಮ ನಡೆನುಡಿಯಲ್ಲಿ ಅದನ್ನು ಅಪ್ಲೈ ಮಾಡ್ಕೊಬೇಕು. ಆ ವಿಭಿನ್ನತೆಯನ್ನು ನಾವು ಸ್ವೀಕರಿಸಬೇಕು. ಅದೇ ನಮ್ಮನ್ನು ಅಸಾಮಾನ್ಯವಾಗಿ ಬೆಳೆಯೋದಕ್ಕೆ, ನಮ್ಮನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಸುತ್ತ ಇರೋ ಜನರನ್ನು ಖಂಡಿಸುವಂಥ ವಿಚಾರಗಳನ್ನು ಹುಡುಕೋದ್ರ ಬದಲು ಅವರಲ್ಲಿರುವಂಥ ವಿಭಿನ್ನತೆಯನ್ನು ಗುರುತಿಸಿ ಗೌರವಿಸಬಾರ್ದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮೊಳಗೆ ನಾವು ಗಮನ ಕೊಡಬೇಕು, ನಮ್ಮ ದೌರ್ಬಲ್ಯಗಳನ್ನು ಹುಡುಕೋಬೇಕು. ನಮ್ಮ ದೌರ್ಬಲ್ಯಗಳನ್ನು ಹುಡುಕೊಂಡು, ನಮ್ಮ ದೋಷಗಳನ್ನು ಹುಡುಕೊಂಡು ಅದನ್ನು ನಾವು ಸರಿಪಡಿಸ್ಕೋಬೇಕು. ಆ್ಯಂಡ್ ನಮ್ಮೊಳಗಡೆನೂ ಕೂಡ ಬರೀ ದೋಷಗಳನ್ನೇ ಹುಡುಕೊಂಡು ನಮ್ಮನ್ನು ನಾವು ಖಂಡಿಸ್ಕೋಬಾರ್ದು. ನಾನು ದಡ್ಡಿ, ನಾನು ಸೋಮಾರಿ, ನಾನು ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡಲ್ಲ, ನಾನು ಅವತ್ತು ಅಂದ್ಕೊಂಡಿದ್ದೆ ಇವತ್ತು ಮಾಡಿಲ್ಲ, ನಾನು ಹೀಗೇನೆ ಅಂತ ನನ್ನ ಬಗ್ಗೆನೂ ನಾನು ಬರೀ ಕೆಟ್ಟದ್ದನ್ನು ಯೋಚನೆ ಮಾಡಬಾರ್ದು, ನನ್ನನ್ನು ನಾನು ದೂಷಿಸ್ಕೋಬಾರ್ದು. ನನ್ನ ದೌರ್ಬಲ್ಯಗಳನ್ನು ನೋಡಬೇಕು, ಗಮನಿಸಬೇಕು, ತಿದ್ಕೋಬೇಕು. ಆದರೆ ಪ್ರತಿ ಸಲ ನನ್ನನ್ನು ನಾನು ದೂಷಿಸ್ಕೋಬಾರ್ದು, ಹಾಗೆ ಜನರನ್ನೂ ಕೂಡ ನಾನು ದೂಷಿಸಬಾರ್ದು. ವಸ್ತುಸ್ಥಿತಿ ಹೇಗಿದೆ ಹಾಗೆ ನೋಡೋದನ್ನು ನಾವು ಕಲಿಬೇಕು. ಪೂರ್ಣ ಜವಾಬ್ದಾರಿಯನ್ನು ಒಪ್ಕೋಬೇಕು. ಇತರರನ್ನು ಬದಲಾಯಿಸೋಕ್ಕೆ ಮುಂಚೆ ನನ್ನ ಅಂತರಾತ್ಮವನ್ನು ನಾನು ಬದಲಾಯಿಸ್ಕೋಬೇಕು. ಒಬ್ಬ ವ್ಯಕ್ತಿ ಬಲಿಷ್ಠವಾದಂತಹ ವ್ಯಕ್ತಿತ್ವವನ್ನು ಹೊಂದಬೇಕು ಅಂತ ಅಂದರೆ ಅವರ ನೈಜ ಮಾನದಂಡಗಳ ಕಡೆಗೆ ಗಮನ ಕೊಡಬೇಕು. ನಮ್ಮ ಬದುಕನ್ನು ನಾವೇ ಕೈಗೆತ್ತಿಕೊಂಡಾಗ ಯಾರನ್ನೂ ದೂಷಿಸುವಂತಹ ಒಂದು ಟೈಮ್ ನಮಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪಾಸಿಟಿವ್ ಆಗಲಿ, ನೆಗೆಟಿವ್ ಆಗಲಿ, ಐ ಆಮ್ ದ ರೀಸನ್, ಐ ಆಮ್ ದ ರೆಸ್ಪಾನ್ಸಿಬಿಲಿಟಿ. ಏನೇ ಆಗಲಿ, ನನ್ನ ಮಗ ತಪ್ಪು ಮಾಡ್ತಾ ಇದ್ದಾನೆ, ಆ ಮಗನ ಹೆತ್ತಿದ್ದು ನಾನೇ, ಆ ಮಗನಿಗೆ ಎಮೋಷನ್ಸ್ಗಳನ್ನು ತೋರಿಸ್ಕೊಟ್ಟಿದ್ದು ನಾನೇ ಅಂತ ತಗೊಂಡಾಗ ಆ ಮಗನ ಮೇಲೆ ನಾವು ದೂರೋದ್ರ ಬದಲು ಓಕೆ ನಾನಿಲ್ಲಿ ಏನು ಮಾಡಬಹುದು ಅನ್ನೋ ಜವಾಬ್ದಾರಿನ ನಾವು ತಗೋತೀವಿ. ಅದೇ ಥರ ಪ್ರತಿ ಕೆಲಸದಲ್ಲೂ ನಮ್ಗೆ ಯಾರಾದರೂ ಮೋಸ ಮಾಡಿದ್ದಾರೆ ಅಂದರೆ ಅವರು ಮೋಸ ಮಾಡಿದ್ದಾರೆ ಅಂತ ದೂರೋದ್ರ ಬದಲು ಅವರು ಮೋಸ ಮಾಡೋ ಹಾಗೆ ನಾನು ಚಾನ್ಸ್ ಕೊಟ್ಟಿದ್ದೀನಿ ಅಂತ ತಗೋಬೋದು. ನಮ್ಮ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದ್ರ ಬದಲು ನಾವು ಒಳ್ಳೆತನದಕ್ಕೂ ಒಂದು ಬೌಂಡ್ರಿನ ಹಾಕ್ಕೊಳ್ದೇ ಇರೋದ್ರ ಬಗ್ಗೆ
ಯೋಚನೆ ಮಾಡಬೇಕು. ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಜೀವನಾನ ಬೇರೆಯವ್ರನ್ನ ದೂರೋದ್ರ ಬದಲು ನಮ್ಮ ಜೀವನಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕಾಗತ್ತೆ. ಇವತ್ತು ಎಂತಹ ರಿಸ್ಕ್ ಬಂದಿದ್ದರೂ ನಮ್ಮ ಜೀವನಕ್ಕೆ ನಾವು ತಗೊಳ್ಳೋಂತಹ ಜವಾಬ್ದಾರಿ ಏನಿದೆ ಅದು ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚು ಮಾಡುತ್ತೆ, ನಮ್ಮ ಜ್ಞಾನವನ್ನು ಹೆಚ್ಚು ಮಾಡುತ್ತೆ, ನಮ್ಮ ಆಧ್ಯಾತ್ಮದ ಅನುಭವನ ಹೆಚ್ಚು ಮಾಡುತ್ತೆ, ನಮ್ಮಲ್ಲಿ ಶಾಂತಿಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಎಲ್ಲರನ್ನೂ ದೂರೋದನ್ನು, ಖಂಡಿಸೋದನ್ನು ಸ್ಟಾಪ್ ಮಾಡೋಣ. ನಮ್ಮನ್ನು ನಾವು ಖಂಡಿಸ್ಕೊಳ್ಳೋದನ್ನು ಸ್ಟಾಪ್ ಮಾಡೋಣ. ನಾವು ನಮಗೇನು ಬೇಕು ಅದ್ರ ಮೇಲೆ ಗಮನ ಕೊಡೋಣ. ಇವತ್ತಿಂದ ನಿಮ್ಮ ವೀಕ್ನೆಸ್ನ ಲಿಸ್ಟ್ ಮಾಡ್ಕೊಳ್ಳಿ, ಆದರೆ ನಿಮ್ಮ ವೀಕ್ನೆಸ್ನೇ ನೋಡ್ತಾ ಕೂರಬೇಡಿ. ನಿಮ್ಮಲ್ಲೂ ಸ್ಟ್ರೆಂತ್ ಇದೆ, ಅದನ್ನು ನೋಡಿ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಆ್ಯಂಡ್ ನಿಮ್ಮ ವೀಕ್ನೆಸ್ನ ಬ್ಲೇಮ್ ಮಾಡೋದನ್ನು ಬಿಟ್ಟು ವೀಕ್ನೆಸ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.